ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕೂಡ ಅಷ್ಟೇ ನಾನು ಒಂದು ಹೊಸ ಅಪ್ಡೇಟ್ನ ತೊಗೊಂಬಂದಿದ್ದೀನಿ. ಸೊ ಈ ಒಂದು ಅಪ್ಡೇಟ್ IPL ರಿಲೇಟೆಡ್ ಇರುತ್ತೆ. ಬಟ್ IPL ರಿಲೇಟೆಡ್ ಕ್ರಿಕೆಟ್ ಪ್ಲೇಯರ್ ಬಗ್ಗೆ ನಾನು ಮಾತಾಡ್ತಿರೋದು. ಸೊ ಅವ್ರು ಯಾರು ಅಂತ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು. ಸೊ ಹಾರ್ದಿಕ್ ಪಾಂಡ್ಯ ಅವ್ರನ್ನ ನಾವು ಕ್ರಿಕೆಟಲ್ಲಿ ಸುಮಾರು ವರ್ಷಗಳಿಂದ ನೋಡಿದ್ವಿ. ತುಂಬ ಒಳ್ಳೆಯ ಆಟಗಾರ ಕೂಡ ಹೌದು. ಹಾಗೆ IPL ಅಲ್ಲಿ ಕೂಡ ಅಷ್ಟೇ ಕೆಲವೊಂದಿಷ್ಟು ಟೀಮಲ್ಲಿ ಚೇಂಜಸ್ ಕೂಡ ಆಗಿದ್ದಾರೆ. ಬಟ್ ಆದರೂ ಕೂಡ ಇನ್ನೂ IPL ಅಲ್ಲಿ ಅವರು ಆಡ್ತಾ ಇದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ಬಗ್ಗೆ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಮತ್ತು ಅವರು ಪಾಂಡ್ಯ ಬ್ರದರ್ಸ್ ಕೂಡ ಅಷ್ಟೇ, ಅವರು ಎಷ್ಟೊಂದು ಕ್ರಿಕೆಟ್ ಇದರೊಳಗೆ ಕಾಣಿಸ್ಕೊಂಡಿದ್ದಾರೆ. ಸೊ ತುಂಬಾ ಒಂದು ಫೇಮಸ್ ಆದಂಥ ಬ್ರದರ್ಸ್ ಅವರು ಕೂಡ. ಸೊ ಇವತ್ತು ನಾವು ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾರ್ದಿಕ್ ಪಾಂಡ್ಯ ಅವರು ಕ್ರಿಕೆಟ್ ಅನ್ನೋ ಒಂದು ಲೈಫ್ನ ಬಿಟ್ಟು ಅವರ ಪರ್ಸ್ನಲ್ ಲೈಫಲ್ಲಿ 2020ಕ್ಕೆ ಮದುವೆ ಆಗುತ್ತೆ ಅವ್ರದ್ದು. ಸೊ ಇವಾಗ ಅವರಿಗೆ 4 ವರ್ಷ ಆಗಿದೆ ಮದುವೆ ಆಗಿ. ಸೊ 2020 ಜನವರಿ 1ನೇ ತಾರೀಕು ಅವರಿಗೆ ಮದುವೆ ಆಗುತ್ತೆ. ಅದೇ ವರ್ಷ ಅವರಿಗೆ ಒಂದು ಮಗು ಕೂಡ ಹುಟ್ಟುತ್ತೆ, ಗಂಡು ಮಗು ಅಗಸ್ತ್ಯ ಅಂತ. ಸೊ ಇವಾಗ ಆ ಮಗುಗೆ 4 ವರ್ಷ ಆಗಿದೆ. ಸೊ ಇವಾಗ ಏನು ಹೊಸ ಸುದ್ದಿ ಬರ್ತಾ ಇರೋದು ಅಂತ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಮದುವೆ ಆಗಿದ್ರು ಅಲ್ವಾ. ಸೊ ಇವಾಗ ಅವರು ವಿಚ್ಛೇದನ ತಗೊತಾ ಇದ್ದಾರೆ ಅಂತ, ಅಂದರೆ ಡೈವರ್ಸ್ ಆಗ್ತಾ ಇದ್ದಾರೆ. ಸೊ ಇದರೊಳಗೆ ಇನ್ನೂ ಒಂದು ಏನು ಮೇಜರ್ ನ್ಯೂಸ್ ಬಂದಿದೆ ಅಂತ ಅಂದರೆ ಅವರು ಡೈವರ್ಸ್ ತಗೊಳ್ಳೋ ಟೈಮಲ್ಲಿ ಸೊ ಆಸ್ತಿ ಅನ್ನೋದು ಹೆಂಡತಿ ಕೂಡ ಕೊಡಬೇಕಾಗತ್ತೆ. ಹಾಗೆ ಮಗು ಇರೋ ಕಾರಣ ಮಗು ಯಾರ ಹತ್ರ ಇರುತ್ತೆ ಅವ್ರ ಮಗು ಪಾಲಿಗೆ ಕೂಡ ಆಸ್ತಿ ಹೋಗುತ್ತೆ. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ಪ್ರೆಡ್ ಆಗ್ತಿರೋ ನ್ಯೂಸ್ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು 70% ಅಂದರೆ 70% ಆಸ್ತಿ ಏನಿದೆ ಅವ್ರದ್ದು ಅದನ್ನ ಅವರ ಹೆಂಡತಿ ಹೆಸರಿಗೆ ಬರೆದು ಡೈವರ್ಸ್ ತೊಗೊಂಡಿದ್ದಾರೆ ಅಂತ ಇವಾಗ ಬರ್ತಿರುವಂಥ ನ್ಯೂಸಸ್. ಸೊ ಇದು ಆಸ್ತಿ 70% ಹೋಗಿದೆಯೋ, ಇನ್ನೂ ಜಾಸ್ತಿ ಹೋಗಿದೆಯೋ, ಕಮ್ಮಿ ಹೋಗಿದೆಯೋ ಅಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸ್ಪ್ರೆಡ್ ಆಗಿರುವಂಥ ನ್ಯೂಸ್. ಬಟ್ ಇವಾಗ ಅವರು ಡೈವೋರ್ಸ್ ಆಗಿದ್ದಾರೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ. ಸೊ ನಿಮಗೆಲ್ಲರಿಗೂ ಈ ಸುದ್ದಿ ಕೇಳಿ ಏನು ಅನಿಸ್ತು, ಶಾಕ್ ಆಯಿತಾ ಏನು ಅಂತ ಕೂಡ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕುತ್ತಾಳೆ, ಹೋಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.